ವಿಲೆ ಪಾರ್ಲೆ ಸ್ಮಶಾನದಲ್ಲಿ ಅವರು ಅಂತ್ಯಕ್ರಿಯೆ ಮಾಡ್ತಾರಂತೆ. ವಿಲೆ ಪಾರ್ಲೆ ಸ್ಮಶಾನಕ್ಕೆ ಹೇಮಾ ಮಾಲಿನಿ ಭೇಟಿ ಕೊಟ್ಟಿದ್ದಾರೆ. ಅವರ ಮಗಳು ನಟಿ ಇಶಾ ದಿಯೋಲ್ ಕೂಡ ಬಂದಿದ್ದಾರೆ. ಇನ್ನು ಅಮೀರ್ ಖಾನ್ ಕೂಡ ಬಂದಿದ್ದಾರೆ. ಬಹುಶಃ ಬಹಳ ಈ ಬೇಗನೆ ಅಂತ್ಯ ಸಂಸ್ಕಾರ ಮಾಡಿಬಿಡ್ತಾರೆ ಅಂತ ಅನಿಸುತ್ತೆ. ವಿಲೆ ಪಾರ್ಲೆ ಸ್ಮಶಾನಕ್ಕೆ ದೇಹವನ್ನು ತರಲಾಗಿದೆ ನೋಡಿ. ಇದು ಸಂಗತಿ. ನಾನು ಹೇಳ್ತಾ ಇದ್ದೆ, ಪಂಜಾಬ್ನಲ್ಲಿ ಹುಟ್ಟಿದಂಥ ಧರ್ಮೇಂದ್ರ ಕೇವಲ್ ಕ್ರಿಷನ್ ಡಿಯೋಲ್ 8ನೇ ತಾರೀಕು 1935 ಹುಟ್ಟಿದರು. ಈಗ ಅವರಿಗೆ ಸರಿಸುಮಾರು 88-89 ವರ್ಷ. ನಜ್ರಾಲಿನಲ್ಲಿ ಹುಟ್ಟಿದಂಥ, ಪಂಜಾಬಿನ ನಜ್ರಾಲಿ, ಅಲ್ಲಿ ಜನ್ಮ ತಳೆದಂಥ ಹುಡುಗ ಈ ದೊಡ್ಡ ಸ್ಟಾರ್ ಆಗ್ತಾನೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. 60ರ ದಶಕದ ಮಧ್ಯಭಾಗದಲ್ಲಿ ಬಂದಂಥವರು 60ರಿಂದ ಸರಿಸುಮಾರು 80ರ ದಶಕದ ತನಕ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟರು. ಸೂಪರ್ ಹಿಟ್ ಸಿನಿಮಾಗಳು. ಶೋಲೆ ಚಿತ್ರದ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ. ಅದರಲ್ಲಿ ಅಮಿತಾಬ್ ಬಚ್ಚನ್ ಮತ್ತು ಇವರ ಆ್ಯಕ್ಟಿಂಗ್ ಇದೆಯಲ್ಲ, ಅದ್ಭುತ. ಸೊ ಈ ಸಿನಿಮಾ ಬಂದಾದ ಮೇಲೇ ಹೇಮಾ ಮಾಲಿನಿ ಜೊತೆಗೆ ಇವರ ಬಾಂಧವ್ಯ ಕೂಡ ಜಾಸ್ತಿ ಆಯಿತು ಅಂತ. ನಂತರ ಮೊದಲ ಪತ್ನಿಯ ಪರ್ಮಿಷನ್ ಪಡೆದು ಈಕೆಯನ್ನು ಕೂಡ ಅವರು ವರಿಸಿದರು. ಅವರಿಬ್ಬರು ಹೆಣ್ಣುಮಕ್ಕಳು. ಮೊದಲ ಪತ್ನಿಗೆ 3 ಜನ ಗಂಡು ಮಕ್ಕಳು. ವಿಲೆ ಪಾರ್ಲೆ ಸ್ಮಶಾನಕ್ಕೆ ಧರ್ಮೇಂದ್ರ ಕುಟುಂಬ ಬಂದಿದೆ. ಹೇಮಾ ಮಾಲಿನಿ, ಇಶಾ ಡಿಯೋಲ್ ಇವರು ಕೂಡ ಈಗಾಗಲೇ ಬಂದಿದ್ದಾರೆ. ಅಮೀರ್ ಖಾನ್ ಕೂಡ ಸ್ಮಶಾನಕ್ಕೆ ಬಂದಿದ್ದಾರೆ. ವಿಲೆ ಪಾರ್ಲೆ ಸ್ಮಶಾನಕ್ಕೆ ಅಮಿತಾಬ್ ಬಚ್ಚನ್ ಬಂದಿದ್ದಾರೆ. ಆತ್ಮೀಯ ಸ್ನೇಹಿತ ಅಮಿತಾಬ್ ಬಚ್ಚನ್ಗೆ ವಿಲೆ ಪಾರ್ಲೆ ಸ್ಮಶಾನಕ್ಕೆ ಆಗಮಿಸಿರುವಂಥ ಅಮಿತಾಬ್ ಬಚ್ಚನ್ ರಾಜಕೀಯ ರಂಗದಲ್ಲೂ ಕೂಡ ಒಂದು ಕೈ ನೋಡಲಿಕ್ಕೆ ಹೊರಟಿದ್ದರು. ಭಾರತೀಯ ಜನತಾ ಪಕ್ಷದ ಸಕ್ರಿಯ ಸದಸ್ಯರಾಗಿದ್ದರು. ಪದ್ಮ ಪ್ರಶಸ್ತಿ ಕೂಡ ಅವರಿಗೆ ಲಭಿಸಿದೆ. ವಿಲೆ ಪಾರ್ಲೆ ಸ್ಮಶಾನದ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಮಿತಾಬ್ ಬಚ್ಚನ್ ಸ್ಥಳಕ್ಕೆ ಬರ್ತಿರುವಂಥ ದೃಶ್ಯಾವಳಿಗಳು.